ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಚ್ ಶಿವರಾಮೇಗೌಡರಿಗೆ, ಸ್ವಾಭಿಮಾನಿ ಹೋರಾಟಗಾರ ಶಿವರಾಮೇಗೌಡರಿಗೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕದಿಂದ ಬಿಜಾಪುರ ಜಿಲ್ಲೆಗೆ ಬರುವಂತಹ ಸಂದರ್ಭದಲ್ಲಿ ಕೆಲವು ಅಡೆತಡೆಗಳಾದಂತರಿಂದ ಸ್ವಲ್ಪ ಸಮಯದ ಕಾಲಾವಕಾಶ ಅಭಾವ ಆಗಿ ಸ್ವಲ್ಪ ವೈಯಕ್ತಿಕ ಕಾರಣಗಳಿಂದ ಬರಲಿಕ್ಕೆ ತಡವಾಗಿದ್ದಕ್ಕೆ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ನಾನು ಮೊದಲನೇದಾಗಿ ಕ್ಷಮೆಯನ್ನು ಕೋರುತ್ತಾ ದಯವಿಟ್ಟು ಕ್ಷಮೆ ಯಾಚಿಸ್ತಾ ಇದ್ದೀನಿ. ಮಾನ್ಯ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ನಡೆದು ಬಂದ ದಾರಿಯನ್ನು ನೋಡಲಿಕ್ಕೆ ಹೋದರೆ ಈಗ ಸದ್ಯ ಬೆಳ್ಳಿ ಹಬ್ಬವನ್ನು ಆಚರಿಸುವಂಥ ಸುಸಂದರ್ಭ. ಫೆಬ್ರವರಿ 1ನೇ ತಾರೀಕು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಾವು ಬಹಳ ವಿಜೃಂಭಣೆಯಿಂದ ಒಂದು ರಾಜ್ಯಾದ್ಯಂತ 5 ಲಕ್ಷ ಕಾರ್ಯಕರ್ತರು ಸೇರುವಂಥ ಒಂದು ಸುಸಂದರ್ಭ. 25 ವರ್ಷಗಳ ನಿರಂತರ ಹೋರಾಟಗಳನ್ನು ಮಾಡಿಕೊಂಡು ಬಂದಂಥ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬೆಳ್ಳಿ ಹಬ್ಬವನ್ನು 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದೆ. ಆ ಒಂದು ಸುಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆಯ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ಅಧ್ಯಕ್ಷರನ್ನಾಗಿ ಮಾನ್ಯ ನಮ್ಮ ಶೇಷರಾವ್ ಮಾನೆ ಅವರನ್ನ ಇವತ್ತಿನ ದಿನ ನಾವು ರಾಜ್ಯ ಘಟಕದಿಂದ ಇವತ್ತಿನ ದಿನ ಅವರನ್ನ ನೇಮಕವನ್ನಗೊಳಿಸ್ತಾ ಇದ್ದೀವಿ ಅಂತೇಳಿ ಹೇಳಿ ಸಂತೋಷ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಶೇಷರಾವ್ ಮಾಣೆಯವರು ನಾವು ಹಲವಾರು ಕನ್ನಡ ಪರ ಹೋರಾಟಗಳನ್ನು ಮಾಡ್ಕೊತಾ ಬಂದಂಥ ಸಂದರ್ಭ ನಿಮಗೆಲ್ಲ ಮಾನ್ಯ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ. ಯಾಕಂದರೆ ಕಳೆದ 10 ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಅವಳಿ ಜಿಲ್ಲೆಯಾದಂಥ ಬಾಗಲಕೋಟೆ ಹಾಗೂ ಬಿಜಾಪುರ ಜಿಲ್ಲೆಯಲ್ಲಿ ನಿರಂತರವಾಗಿ ಕನ್ನಡದ ಹೋರಾಟಗಳನ್ನು ಮಾಡಿದಂಥ ಹಲವಾರು ಹೋರಾಟಗಳು ತಾವು ಎಲ್ಲ ಮಾಧ್ಯಮದ ಮುಖಾಂತರ ನೋಡಿದ್ದೀವಿ. ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಹಾಕಿಕೊಂಡಂಥ ಹೆಜ್ಜೆ ಇವತ್ತಿನ ದಿನ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ನಡೀತಾ ಇದೆ. ಲಕ್ಷಾಂತರ ಕಾರ್ಯಕರ್ತರು ಇವತ್ತು ರಾಜಧಾನಿ ಮೂಲೆಯಲ್ಲಿರುವಂಥ ಇವತ್ತು ರಾಜಧಾನಿ ಬೆಂಗಳೂರಿನಿಂದ ಇವತ್ತು ಕರ್ನಾಟಕದ ಮೂಲೆಗಳಲ್ಲಿಯೂ ಸಹಿತ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳು ಹುಟ್ಕೊಂಡಿದ್ದಾವೆ, ಪದಾಧಿಕಾರಿಗಳು ಹುಟ್ಕೊಂಡಿದ್ದಾರೆ. ಈ ನಾಡು ನುಡಿ ಜ್ವಲಂತ ಸಮಸ್ಯೆಗಳಿಗೆ ಪ್ರತಿಯೊಂದು ಹಂತದಲ್ಲಿಯೂ ಕಾರ್ಯಕರ್ತರು ಸಿದ್ಧರಿರ್ತಾರಂತ ಹೇಳಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಸಹಿತ ಪತ್ರಿಕಾಗೋಷ್ಠಿಯನ್ನ ಕುರಿತು ಒಂದೆರಡು ಮಾತನ್ನು ಆಡ್ತಾರೆ. ಶ್ರೀ ಶೇಷರಾವ್ ಮಾಣಿ ಅವರಿಗೆ ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರಿಗೆ ಒಂದು ಅಧಿಕಾರವನ್ನು ಸಾದಿಕ್ ಶೇಖ್ ಅವರಿಂದ ಹಸ್ತಾಂತರ ಮಾಡಲು ಈ ಒಂದು ಸಂದರ್ಭ ಏನು ಅದಕ್ಕೆ ಮುಂದೈತೆ ನಿಜವಾಗ್ಲೂ ನಮ್ಗೆ ಸಂತೋಷದ ವಿಚಾರ. ಹಾಗೂ ನಮ್ಮ ವಕ್ತಾರರು ಹೇಳಿದರು ಈಗೆಲ್ಲ ನಮ್ಮ ಸಂಘಟನೆ ವಿಚಾರವಾಗಿ ಅದನ್ನೇ ಪ್ರಸ್ತಾಪಗಳು ಮಾಡೋದು ಬೇಡ. ಮುಂದಿನ ಹೋರಾಟ ಏನು ಜ್ವಲಂತ ಸಮಸ್ಯೆಗಳು ಏನು ಬಿಜಾಪುರಲ್ಲಿ ಕಾಡ್ತಾ ಇದ್ದಾವೋ ಅವುಗಳನ್ನು ಕುರಿತು ಅದರ ವಿರುದ್ಧವಾಗಿ ಮುಂದಿನ ದಿನಮಾನಗಳಲ್ಲಿ ಶೇಷರಾವ್ ಮಾಣೆಯವರು ಮತ್ತು ಸಾದಿಕ್ ಶೇಖ್ ಅವರ ನೇತೃತ್ವದಲ್ಲಿ ಹೋರಾಟಗಳು ನಡೀತಾವೆ ಅಂತ ಹೇಳ್ತಾ ಈ ಘಟನೆ ಇನ್ನು ಮಹಿಳಾ ಪರವಾದಂಥ ಹೋರಾಟ, ರೈತ ಪರವಾದಂಥ ಹೋರಾಟ ಮತ್ತು ಕನ್ನಡ ಪರವಾದಂಥ ಹೋರಾಟಗಳು ಮತ್ತು ರಾಜ್ಯ ಮಟ್ಟದಿಂದ ಬಂದಂಥ ಎಲ್ಲ ಕರೆಗಳ ಹೋರಾಟದ ಇನ್ಮೇಲೆ ಅಗದಿ ಗಂಭೀರವಾಗಿ ಆಗುತ್ತೆ ಅಂತ ಹೇಳ್ತಾ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಶೇಷರಾವ್ ಮಾಣೆ ಅವರು. ರಾಜ್ಯ ಘಟಕದಿಂದ ಆಗಮಿಸಿದಂತಹ ನಮ್ಮ ಅಜ್ಜಪ್ಪನ ಕರಡ್ಕಲ್ ಅವರು ಹಾಗೂ ಸಾದಿಕ್ ಶೇಖ್ ಅವರ ಒಂದು ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ಒಂದು ಶಾಲನ್ನು ಒದಗಿಸುವ ಮೂಲಕ ಅವರನ್ನ ಸಂಘಟನೆಗೆ ಸ್ವಾಗತ ಮಾಡಿಕೊಳ್ಳೋಣ. ಒಳ್ಳೆಯದಾಗಲಿ. ಮುಂದಿನ ಹೋರಾಟಗಳು ನಿಮ್ಮ ನೇತೃತ್ವದಲ್ಲಿ ನಡೀಲಿ, ಬಿಜಾಪುರ ಜಿಲ್ಲೆಯಾದ್ಯಂತ ಸಂಘಟನೆ ಶಕ್ತಿಯುತವಾಗಿ ಬೆಳೀಲಿ ಅನ್ನುವಂಥ ಒಂದು ವಿಚಾರವನ್ನ ಅವ್ರ ಬಾಯಿಂದ ಕೇಳೋಣ ಅಂತೇಳಿ ಈ ಸಂದರ್ಭದಲ್ಲಿ. ಐತಿಹಾಸಿಕ ನಗರಿ ವಿಜಾಪುರ ಜಿಲ್ಲೆಯ ಸಮಸ್ತ ಪತ್ರಿಕಾ ಬಾಂಧವರೇ ಹಾಗೂ ನನ್ನ ಆತ್ಮೀಯ ಕನ್ನಡದ ಮನಸ್ಸುಗಳೇ, ಇವತ್ತು ಕನ್ನಡದ ಅಸ್ಮಿತೆಯ ಪಡಿನೆಳಲಿನಲ್ಲಿ ಅಡಗಿರುವಂಥ ಗೌಪ್ಯವಾಗಿ ಕನ್ನಡದ ಕೆಲವು ವಿಚಾರಗಳು ಮತ್ತು ಕೆಲವು ವಿಷಯಗಳು ಬಹಳ ಸೊರಗ್ತಾ ಇವೆ. ಆ ನಿಟ್ಟಿನಲ್ಲಿ ಎಚ್ ಶಿವರಾಮೇಗೌಡರ ಒಂದು ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸಾದಿಕ್ ಶೇಖ್ ಅವರು, BM ಪಾಟೀಲ್ ಅವರು
ನಮ್ಮ ತರಳಕಲ್ಲವರು ಎಲ್ಲ ವೇದಿಕೆಯ ರಾಜ್ಯ ಮುಖಂಡರುಗಳ ಒಂದು ನೇತೃತ್ವದಲ್ಲಿ ಒಂದು ಅಧಿಕಾರವನ್ನು ನನಗೆ ಹಸ್ತಾಂತರ ಮಾಡಿದ್ದಕ್ಕೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ, ಈಗ ಈ ಕನ್ನಡದ ಭಾಷೆ ಎರಡು ಭಾವಗಳ ನಡುವಿನ ಒಂದು ಸಾಧನ ಆಗಿರಬಹುದು. ಆದರೆ ಮಹಾರಾಷ್ಟ್ರದ ದ್ವಿ ಭಾಷೆಗಳನ್ನು ಅಳವಡಿಸ್ತಾರೆ, ತಮಿಳುನಾಡಿನಲ್ಲಿ ದ್ವಿ ಭಾಷೆಯನ್ನು ಅಳವಡಿಸ್ತಾರೆ, ಕರ್ನಾಟಕದಲ್ಲಿ ತ್ರಿಭಾಷಾ ನೀತಿ ಜಾರಿ ಇದೆ ಅಂತಕ್ಕಂಥ ಈ ವಿಚಾರವಾಗಿ ನಾವು ಭಾಳ ಸ್ಪಷ್ಟನೆಯಿಂದ ಹೇಳಬೇಕಾಗ್ತದೆ. ಮತ್ತು ಕನ್ನಡದ ಅಂಕಿ ಸಂಖ್ಯೆಗಳೇನಿದೆ ಸಂಪೂರ್ಣವಾಗಿ ಇಡೀ ಕರ್ನಾಟಕದ ಅಖಂಡ ಕರ್ನಾಟಕದಲ್ಲಿ ಯಾರೂ ಬಳಸ್ತಾ ಇಲ್ಲ. ಇದು ಇವತ್ತು ಬಿಜಾಪುರದ ಗಡಿ ಜಿಲ್ಲೆಯಿಂದ ಆರಂಭ ಮಾಡ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನು ಇವತ್ತು ಮಾಧ್ಯಮದ ಮೂಲಕ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕನ್ನಡದ ಗಡಿ ಪರವಾಗಿರ್ಬೋದು, ನಾಡ ಪರವಾಗಿರ್ಬೋದು, ಬಡವರ ಪರವಾಗಿರ್ಬೋದು, ಸಾಂಸ್ಕೃತಿಕ ಪರವಾಗಿರ್ಬೋದು, ನೊಂದವರ ಪರವಾಗಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನಾವು ಬಿಜಾಪುರ ಜಿಲ್ಲೆ ಆಗಿರ್ಬೋದು, ಕರ್ನಾಟಕ ರಾಜ್ಯ ಆಗಿರ್ಬೋದು, ಎಲ್ಲ ನೊಂದ ಜನಾಂಗದ ಪರವಾಗಿ ಇಡೀ ನಮ್ಮ ಹೋರಾಟ ಮುಂದಿನ ದಿನಮಾನಗಳಲ್ಲಿ ನಡೀತಾ ಇದೆ. ಕನ್ನಡ ಭಾಷೆ, ಕನ್ನಡ ನುಡಿ, ಕನ್ನಡ ಸಂಸ್ಕೃತಿ, ಕನ್ನಡ ಪರಂಪರೆ, ಕನ್ನಡದ ಅಸ್ಮಿತೆಯನ್ನು ತೆಗೆದುಕೊಂಡು ಕನ್ನಡ ತಾಯಿ ಭುವನೇಶ್ವರಿಯ ರಥವನ್ನು ನಾವು ನಿರಂತರವಾಗಿ ಎಳೆದುಕೊಂಡು ತಾಯಿಗೆ ಒಂದು ಗೌರವ ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಮತ್ತು ಬೆಳಗಾವಿ ಜಿಲ್ಲೆಯಿಂದ ನನ್ನ ಹೆಸರು ತಗೊಳ್ಳಲ್ಲ, ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಸಾದಿಕ್ ಶೇಖ್ ಅವರ ಮತ್ತು ನಮ್ಮ ಕರಡಕಲ್ ಅವರ, BM ಪಾಟೀಲ್ ಅವರ, ಎಲ್ಲ ನಮ್ಮ ಉಪಾಧ್ಯಕ್ಷ ಎಲ್ಲ ನಮ್ಮ ಹೆಸರು ತಗೊಳ್ಳೋದಿಲ್ಲ, ಯಾಕಂದರೆ ಪತ್ರಿಕಾಗೋಷ್ಠಿ ಇರೋದ್ರಿಂದ ನಾವು ಈಗ ನಾವು ಕಾರ್ಯಕ್ರಮವನ್ನ ದಿನಾಂಕ ನಿಗದಿಪಡಿಸಲಾಗಿದೆ ಸರ್. ಈಗ ಬರುವಂತ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಸಮಿತಿಯವರು ಸೇರ್ಕೊಂಡು ಆ ಗಣ್ಯರನ್ನ ಆದಷ್ಟು ಬೇಗನೆ ನಾವು ಮತ್ತೆ ಪತ್ರಿಕಾಗೋಷ್ಠಿ, ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಯಾರು ಕನ್ನಡದ ಅಭಿಮಾನಿಗಳು, ಕನ್ನಡ ಸಾಹಿತಿಗಳು, ಕನ್ನಡದ ಕವಿಗಳು ಹಾಗೂ ಗಣ್ಯರು, ಯಾಕಂದ್ರೆ ಸರ್ಕಾರದ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತ ಒಂದು ಇದು ಸಂದರ್ಭ ಬರ್ತದೆ ಸರ್. ಅಂಥದ್ರಲ್ಲಿ ನಾವು ಅದನ್ನು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯದ ಎಲ್ಲ ಮೂಲೆಗಳಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಅವಾಗೂ ಸಹಿತ ನಮ್ಮ ಜಿಲ್ಲಾಧ್ಯಕ್ಷರು ನೂತನವಾಗಿ ಅಧಿಕಾರ ಸ್ವೀಕರಿಸಿಕೊಂಡ ಜಿಲ್ಲಾಧ್ಯಕ್ಷರು ಸಹಿತ ತಮ್ಮ ಗಮನಕ್ಕೆ ತರ್ತಾರಂತ ಸರ್. ಕೇಂದ್ರ ಸಚಿವ ಅಮಿತ್ ಶಾ ಅವರ ಹೇಳಿಕೆಯಲ್ಲಿ ಐತಲ್ಲ, ಹಾ, ಅಂಬೇಡ್ಕರ್ ಐತಲ್ಲ, ಹೆಸರು ತಗೊಳ್ಳೋದಕ್ಕಿಂತ ಐತಲ್ಲ, ದೇವರ ಹೆಸರು ತಗೋದ್ರೆ ಸ್ವರ್ಗ ಸಿಗ್ತದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವರು. ಸರಿ ಸರ್, ಅದರದ ಬಗ್ಗೆ ನೀವು ನಿಮ್ಮ ಸಮರ್ಥನೆ ಏನು ಹೇಳ್ತೀರಿ ಸರ್? ಸಂವಿಧಾನ ಶಿಲ್ಪಿಗಳು ಅಂತ ಅನ್ಸ್ಕೊಂಡ್ಬಿಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಿತಂತ ಪದವಿಗಳನ್ನ ನಮ್ಮ ರಾಜ್ಯದಲ್ಲಿ ಯಾವ ರಾಜಕಾರಣಿಗಳು ಕಲಿತಿಲ್ಲ. ಆ ಸಂವಿಧಾನದ ಬಗ್ಗೆ ಎಳ್ಳಷ್ಟು ಅವರಿಗೆ ಗೌರವ ಇಲ್ಲದಂತ ಮಾತುಗಳನ್ನ ಅಮಿತ್ ಶಾ ಅವರು ಆಡಿದ್ದಾರೆ. ಅದನ್ನು ನಾವು ಸಂಪೂರ್ಣವಾಗಿ ವಿರೋಧಿಸ್ತೀವಿ. ನಾವು ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಇರುವಂತ ಕರ್ನಾಟಕ ರಕ್ಷಣಾ ವೇದಿಕೆ, ನಮ್ಮಲ್ಲಿ ಎಲ್ಲ ಜಾತಿಯವರು, ಪಂಗಡದವರು, ಮತದವರು, ಮತಾಂಧರು ಎಲ್ಲರೂ ಇದ್ದಾರೆ. ಇದರಲ್ಲಿ ನಾವು ಯಾವುದೇ ಜಾತಿಗಳನ್ನ ವಿರೋಧ ಮಾಡಂಗಿಲ್ಲ. ಸಂವಿಧಾನ ಎಲ್ಲ ಜಾತಿಗಳಿಗೆ ಸೀಮಿತವಾದಂಥ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರಗಳು ರಾಜ್ಯಭಾರವನ್ನು ಮಾಡ್ತಾವೆ. ಈಗ ಅಧಿಕಾರ ಸ್ವೀಕರಿಸುವಂತ ಸಂದರ್ಭದಲ್ಲಿ ಸಂವಿಧಾನದ ಮೇಲೆ ಪ್ರಮಾಣವನ್ನ ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಮನದಲ್ಲಿ ನೆನೆಸಿಕೊಂಡು ನೀವೇನು ಅಧಿಕಾರಕ್ಕೆ ಬರ್ತೀರಿ, ಅವರ ಬಗ್ಗೆ ಒಂದು ಅವಹೇಳನ. ಆ ದಿಟ್ಟಿನಲ್ಲಿ ನಾನು ಮತ್ತು ಮಾನ್ಯವರು ನಾರಾಯಣಗೌಡರ ಬಣ್ಣದ ಒಂದು ವೇದಿಕೆಯನ್ನು ತಂದು ಎರಡೂ ಗಡಿ ಭಾಗದ ಜಿಲ್ಲೆಗಳನ್ನು ಅನನ್ಯ ಸೇವೆ, ಸಮಾಜದ ಎಲ್ಲ ವರ್ಗಕ್ಕೆ ಒಡಮಾಡಿದ ಸೇವೆ ಸಾಧಕರನ್ನು ನಾವು ಗೌರವಿಸಿದ್ದಾಯಿತು. ಅನೇಕ ಹೋರಾಟಗಳನ್ನು ಹಮ್ಮಿಸಿದ್ದಾಯಿತು. ಕೋರ್ಟ್ ಕಟ್ಟಳೆಗಳನ್ನು ನಾವು ಅಳಿದಾಡಿದ್ದಾಯಿತು. ಆ ಎಲ್ಲರ ಒಂದು ಮುಖಾಂತರ ಇವತ್ತು ಬಿಜಾಪುರ ಜಿಲ್ಲೆಗೆ, ಬಾಗಲಕೋಟೆ ಜಿಲ್ಲೆಗೆ ನಾವು ಹೋರಾಟಗಾರರಾಗಿ, ಸಮಾಜ ಸೇವಕರಾಗಿ ನಾವು ನಮ್ಮ ಬದುಕಿಗೆ ಒಂದು ಹೊಸ ಚೈತನ್ಯವನ್ನು ಕೊಡ್ತಾ ಇದ್ದೇವೆ. ಇನ್ನಾದರೂ ಕೂಡ ಮುಂದೆ ಇದೇ ಒಂದು ವೇದಿಕೆಯ ತಳಹದಿಯಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಕೊಡಲಬೇಕು ಬಯಸ್ತಿದ್ದೇನೆ. ಸಾಕಷ್ಟು ವೇಳೆ ಆಗಿದೆ. ತಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಒಂದು ಪತ್ರಿಕಾ ಇದಕ್ಕೆ ಹೇಳಿಕೆಗೆ ವಿರಾಮ ನೀಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಚ್ ಶಿವರಾಮೇಗೌಡರಿಗೆ, ಸ್ವಾಭಿಮಾನಿ ಹೋರಾಟಗಾರ ಶಿವರಾಮೇಗೌಡರಿಗೆ.